ನಾನು ಹೇಳೋದು ಬಿ ಜೆ ಪಿಯವರು ಆಗಲಿ ಅಥವಾ ನಮ್ಮ ಪಕ್ಷದವರಾಗಲಿ ಅಥವಾ ಜೆ ಡಿ ಎಸ್ ಅವರಾಗಲಿ ರಾಜಕಾರಣ, ನಾವು ಚುನಾವಣೆ ರಾಜಕಾರಣ ಮಾಡ್ತೀವಿ, ಫೈಟ್ ಮಾಡ್ತೀವಿ, ಅದು ಅವರವ್ರ ಹಕ್ಕು. ಮತ್ತು ಕೇಂದ್ರದಿಂದ ಹಲವಾರು ನಮಗೆ ಅನ್ಯಾಯ ಆಗಿದೆ. ನಾನು ಯಾವ ಭಾಷೆಯಲ್ಲಿ ಬೈಬೇಕು ಗೊತ್ತಾಗಲ್ಲ. ಟಿ ವಿ ಮುಂದೆ ಕೂತಿದ್ದೀವಿ, ಅನೇಕರ ಶಬ್ದಗಳನ್ನ ನಾವು ನೋಡಿದ್ದೀವಿ, ನಾವು ಯಾವತ್ತೂ ಉಪಯೋಗಿಸಿಲ್ಲ. ನಾನು ಆ ಥರ ಉಪಯೋಗಿಸೋದು ಬೇಡ ಅಂತ ನಾವು ಅನ್ಕೊಂಡ್ವಿ. ತಮಿಳ್ನಾಡಿನಲ್ಲಿ ಒಂದು ಸೀಟ್ ಇಲ್ಲದ ಕಡೆ ನೀವು ಸಪೋರ್ಟ್ ಮಾಡ್ತೀರಾ, ನಾವೇನು ನಿಮ್ಗೆ ಅನ್ಯಾಯ ಮಾಡಿದ್ದೀವಿ ಅಂತ ಕೇಳೋಕ್ಕೆ ನಾಚಿಕೆ ಇಲ್ಲದೆ ಅಂತ ಅಶೋಕ್, ವಿಜಯೇಂದ್ರ ಇವರೆಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ರೈತರನ್ನ ಮಿಸ್ಗೈಡ್ ಮಾಡ್ತಾರೆ, ತಪ್ಪು ಮಾಹಿತಿ ಕೊಡ್ತಾರೆ ರೈತರಿಗೆ. ಅಂದರೆ ನಾವು ಏನು ಮಾಡ್ಬೋದು? ಈಗ ತುಮಕೂರಲ್ಲಿ ಮೊನ್ನೆ ಈಗ ಒಂದು 3 days ಬ್ಯಾಕೋ 4 days ಬ್ಯಾಕೋ ವಿಜಯೇಂದ್ರ ಹೋಗಿ ಮೆಮೊರಂಡಮ್ ಕೊಟ್ಟರು. ತುಮಕೂರಲ್ಲಿ, ಮಂಡ್ಯದಲ್ಲಿ, ಹಳೆ ಮೈಸೂರಿನಲ್ಲಿ ಮುಂಗಾರೇ ಪ್ರಾರಂಭ ಆಗಿಲ್ಲ. ಈಗ ನಿನ್ನೆ ಮೊನ್ನೆಯಿಂದ ಆಗ್ತಾಯಿದೆ. ಅಂದರೆ ಅವ್ರ ಉದ್ದೇಶ ಏನು? ಅಲ್ಲಿ ರೈತರು ಇನ್ನೂ ಗೊಬ್ಬರ ತಗೊಳ್ಳೋಕ್ಕೆ ಶಾಪ್ಗೆ ಹೋಗಿಲ್ಲ, ಬಿತ್ತನೆ ತಗೊಳ್ಳೋದಕ್ಕೆ RSKಗೆ ಹೋಗಿಲ್ಲ. ಇವರು ಡಿ ಸಿ ಹತ್ರ ಹೋಗಿ ಮೆಮೊರಂಡಮ್ ಕೊಡ್ತಾರೆ ಅಂತ ಅಂದರೆ ಅವ್ರ ಉದ್ದೇಶ ಏನು? ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಅಥವಾ ಸರ್ವಿಸ್ ಸೆಕ್ಟರ್ಗೆ ಹೆಚ್ಚು ವೆಲ್ ನೋನ್ ಆಗಿದ್ದರೂ ಕೂಡ, ಅದರಲ್ಲೂ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತ ಫೇಮಸ್ ಆಗಿದ್ದರೂ ಕೂಡ, ಇವತ್ತಿಗೂ ಕರ್ನಾಟಕದ ಒಟ್ಟು ಜನಸಂಖ್ಯೆ ಏನಿದೆ ಅದರಲ್ಲಿ 60%ಗಿಂತ ಹೆಚ್ಚಿನ ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ಇದರಲ್ಲಿ ಒಂದು ವಿಶೇಷ ಇದೆ. ನಾವು ಭಾರತವನ್ನು ಒಟ್ಟಾಗಿ ನೋಡಿದಾಗ ಭಾರತದ ಒಟ್ಟು GDP ಏನಿದೆ ಅದಕ್ಕೆ ಪ್ರೈಮರಿ ಸೆಕ್ಟರ್ ಅಂತ ಏನು ಕರಿತೀವಿ, ಅಗ್ರಿಕಲ್ಚರ್ ಸೆಕ್ಟರು, ಅದರ ಕಾಂಟ್ರಿಬ್ಯೂಷನ್ 16% ಆಗಿದ್ದರೆ, ನಾವು ಕರ್ನಾಟಕದ ವಿಷಯಕ್ಕೆ ಬಂದಾಗ ಇಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಪ್ರೈಮರಿ ಸೆಕ್ಟರ್ ಏನಿದೆ ಅದರ ಕಾಂಟ್ರಿಬ್ಯೂಷನ್ ಕರ್ನಾಟಕದ GDPಗೆ 24% ಇದೆ. ಹಾಗಾಗಿ ಭಾರತದ ಒಟ್ಟು ವಾಸ್ತವವನ್ನು ಇಟ್ಕೊಂಡು ನೋಡಿದಾಗ ಕೂಡ ಅಗ್ರಿಕಲ್ಚರ್ ಅಂತ ಬಂದಾಗ, ಕೃಷಿ ಅಂತ ಬಂದಾಗ, ರೈತರು ಅಂತ ಬಂದಾಗ, ಕರ್ನಾಟಕದಲ್ಲಿ ಕೃಷಿಗೆ, ರೈತರಿಗೆ ಅದರದ್ದೇ ಆದ ಮಹತ್ವ ಬೇರೆ ರೀತಿಯೇ ಇದೆ. ಆದರೆ ನಾವೆಲ್ಲ ಗಮನಿಸ್ತಾ ಇರುವಂಗೆ ಪ್ರತಿ ವರ್ಷ ಬಿತ್ತನೆ ಸಮಯ ಬಂದಾಗ ರಸಗೊಬ್ಬರದ ವಿಷಯಕ್ಕೆ ಒಂದಲ್ಲ ಒಂದು ಗೊಂದಲ ಉಂಟಾಗುವಂಥದ್ದು. ಯಾವ ಮಟ್ಟಕ್ಕೆ ಅಂತಂದರೆ, ನಮಗೆಲ್ಲ ನೆನಪಿರೋ ಹಾಗೆ ಬಹುಶಃ ಆಲ್ಮೋಸ್ಟ್ 15-17 ವರ್ಷಗಳಿಂದ 2008-9ರಲ್ಲಿ ರಸಗೊಬ್ಬರದ ವಿಷಯ, ರಸಗೊಬ್ಬರ ಸರಬರಾಜಿನಲ್ಲಿ ಕೊರತೆ ಉಂಟಾಗಿದ್ದರಿಂದ ಅದು ಗೋಲಿಬಾರಾಗಿ ರೈತರು ಸಾಯೋ ಮಟ್ಟಕ್ಕೂ ಕೂಡ ವಿಷಯ ಹೋಗಿತ್ತು. ಹೀಗೆ ಪ್ರತಿ ವರ್ಷ ಒಂದಲ್ಲ ಒಮ್ಮೆ, ಕೆಲವು ವರ್ಷಗಳು ಬಿಟ್ಟರೆ ಆಗಾಗ ಈ ರಸಗೊಬ್ಬರದ ಕೊರತೆ ವಿಷಯಕ್ಕೆ ಗೊಂದಲಗಳಾಗುವಂಥದ್ದು, ರೈತರು ಪ್ರತಿಭಟನೆ ಮಾಡುವಂಥದ್ದು, ರೈತರ ಕಷ್ಟಕ್ಕೆ ಸಿಗಾಕೊಳ್ಳುವಂಥದ್ದು ನಡೀತಾನೆ ಇರ್ತದೆ. ಈ ವರ್ಷ ಕೂಡ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ. ಕಳೆದ ವರ್ಷ ಆಗಲಿ ಅದರ ಹಿಂದಿನ ವರ್ಷ ಆಗಲಿ ಯಾವುದೇ ಸಮಸ್ಯೆ ಬಂದಿರಲಿಲ್ಲ. ಆದರೆ ಈ ವರ್ಷ ಆ ಸಮಸ್ಯೆ ಒಂದು ಮಟ್ಟಕ್ಕೆ ಬಂತು ಅನ್ನೋದು ಕಾಣಿಸ್ತು. ಅದರಲ್ಲೂ ಕೆಲವು ಭಾಗಗಳಲ್ಲಿ ರೈತರು ಇದರಿಂದ ತೊಂದರೆಗೊಳಗಾದರು, ಪ್ರತಿಭಟನೆ ಮಾಡಿದ್ರು. ಮತ್ತು ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷ ಆಗಿರ್ತಕ್ಕಂಥ BJP ರಸಗೊಬ್ಬರದ ಕೊರತೆ ಏನು ಕೆಲವು ಭಾಗಗಳು ಉಂಟಾಯಿತು ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ, ಅದರಲ್ಲೂ ಕೃಷಿ ಸಚಿವರ ಬೇಜವಾಬ್ದಾರಿತನ ಕಾರಣ ಅನ್ನೋ ರೀತಿಯ ಆರೋಪಗಳನ್ನ ಮಾಡೋದ್ರಿಂದ ಹಿಡಿದು ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಕ್ಕೆ ಕರ್ನಾಟಕದಿಂದ ಈ ರಸಗೊಬ್ಬರ ಕಳ್ಳಸಾಗಣೆ ಆಗ್ತಾ ಇದೆ ಅನ್ನೋ ಮಟ್ಟಕ್ಕೆ ಕೂಡ ಆರೋಪವನ್ನು ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಈ ಒಂದು ಹಿನ್ನೆಲೆ ಒಳಗಡೆ ನಾವು ಇವತ್ತು ರಸಗೊಬ್ಬರದ ಸರಬರಾಜಿನಲ್ಲಿ ಈ ವರ್ಷ ಆದಂಥ ಕೊರತೆ ಏನಿದೆ ಕೆಲವು ಭಾಗಗಳಲ್ಲಿ, ಇದರ ವಾಸ್ತವ ಏನು, ಸರ್ಕಾರ, ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆಯಾ, ಮತ್ತು ಕೃಷಿ ಸಚಿವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರಾ, ಮತ್ತು BJPಯವರು ಮಾಡಿರೋ ಆರೋಪಗಳ ಸತ್ಯಾಸತ್ಯತೆ ಏನು, ಈ 2 ಆರೋಪ ಮತ್ತು ಪ್ರತ್ಯಾರೋಪಗಳ ಮಧ್ಯೆ ರಾಜ್ಯದ ಕೃಷಿಕರಿಗೆ, ಕರ್ನಾಟಕದ ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಕೃಷಿ ಸಚಿವರು ಕೃಷಿಕರಿಗೆ ಏನು ಅನುಕೂಲ ಆಗಬೇಕೋ ರಸಗೊಬ್ಬರದ ವಿಷಯದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾವು ಇವತ್ತು ಕೃಷಿ ಸಚಿವರ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ಮಾನ್ಯ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿಯವ್ರನ್ನ ನಾವು ಇವತ್ತು ಮಾತಾಡಿಸ್ತಾ ಇದ್ದೀವಿ. ರಸಗೊಬ್ಬರದ ವಿಷಯ ಏನಾಗಿದೆ ಅದರ ವಾಸ್ತವಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಕೃಷಿ ಸಚಿವರಾಗಿ ಅವರು 2 ವರ್ಷ ಆಗಿದೆ. ಆ 2 ವರ್ಷದಲ್ಲಿ ಅವರ ಕನಸುಗಳೇನಿತ್ತು, ಅದರಲ್ಲಿ ಎಷ್ಟನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ, ಎಷ್ಟನ್ನು ಸಾಧಿಸೋಕ್ಕಾಗಿದೆ, ಮುಂದೆ ಅವರ ಕನಸುಗಳೇನಿದೆ, ಮತ್ತು ರಾಜ್ಯದ ಒಟ್ಟು ಕೃಷಿ ಏನಿದೆ, ಆ ಕೃಷಿಕರೇನಿದ್ದಾರೆ, ರೈತರೇನಿದ್ದಾರೆ, ಅವರ ಈ ಒಟ್ಟು ವಿಷಯದ ಬಗ್ಗೆ ಅವರ ಒಂದು ವಿಷನ್ ಏನಿದೆ, ಇದೆಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಕೆಲಸವನ್ನು ಇವತ್ತು ಅವ್ರ ಜೊತೆ ನೇರವಾಗಿ ಮಾತಾಡೋದ್ರ ಮೂಲಕ ಮಾಡೋಣ. ಮತ್ತು ಮೊದಲನೇದಾಗಿ ರಸಗೊಬ್ಬರದ ವಿಷಯನೇ ಮುನ್ನೆಲೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡಿ ಆಮೇಲೆ ಇನ್ನು ಕೆಲವು ವಿಷಯಗಳ ಬಗ್ಗೆ ಮಾತಾಡೋಣ. ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಈ ರಾಜ್ಯದ ಕೃಷಿ ಸಚಿವರಾದಂಥ ಮಾನ್ಯ ಚಲುವರಾಯಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಚರ್ಚೆಗೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಗಮನಕ್ಕೆ ಬಂದಿರೋ ಹಾಗೆ ಇವತ್ತು ಕಳೆದ 2 ವರ್ಷಗಳಲ್ಲಿ ಈ ರಸಗೊಬ್ಬರದ ಕೊರತೆ ಆಯಿತು ಅನ್ನೋದೇನು ಕಂಡು ಬಂದಿರಲಿಲ್ಲ. ಆದರೆ ಈ ವರ್ಷ ರಸಗೊಬ್ಬರದ ಕೊರತೆ ಉಂಟಾಗಿದೆ, ರೈತರಿಗೆ ಇದರಿಂದ ತೊಂದರೆ ಆಗಿದೆ, ಅದರಲ್ಲೂ ಕೆಲವು ಭಾಗಗಳಲ್ಲಿ ಹೆಚ್ಚಿನ ತೊಂದರೆ ಆಗಿದೆ ಅನ್ನೋದು
ಅಂಶ ಬಂತು. ಕೆಲವರು ರೈತರು ಪ್ರತಿಭಟನೆ ಕೂಡ ಮಾಡಿದ್ರು. ಮುಖ್ಯವಾಗಿ ಈ ರೀತಿ ವಿಷಯ ಮುನ್ನೆಲೆಗೆ ಬಂದ ತಕ್ಷಣ ವಿರೋಧ ಪಕ್ಷ ಆಗಿರ್ತಕ್ಕಂಥ BJPಯವರು ಆರೋಪಗಳನ್ನ ಮಾಡಿದ್ರು. ಅವ್ರು ಆರೋಪ ಮಾಡಿದ್ದು ಮುಖ್ಯವಾಗಿ ಏನಿತ್ತು ಅಂತಂದರೆ, ರಾಜ್ಯ ಸರ್ಕಾರ ಸರಿಯಾದ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ತನ್ನ ಬೇಡಿಕೆಯನ್ನು ಸಲ್ಲಿಸಿಲ್ಲ, ಅದರಲ್ಲೂ ಮುಖ್ಯವಾಗಿ ಕೃಷಿ ಸಚಿವರು ಈ ವಿಷಯದಲ್ಲಿ ವಿಳಂಬ ಮಾಡಿದ್ದಾರೆ, ಮತ್ತು ಇಲ್ಲಿ ಸರಬರಾಜನ್ನು ಸರಿಯಾಗಿ ಮಾಡಿಲ್ಲ, ಅಗತ್ಯ ಇಲ್ಲಿ ದಾಸ್ತಾನು ಏನಿತ್ತು ಆ ಗೊಬ್ಬರವನ್ನು ಕೂಡ ಸರಿಯಾಗಿ ಸರಬರಾಜು ಮಾಡಿಲ್ಲ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಇದು ಕೃಷಿಕರಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯ ವಿಷಯ ಆಗಿರೋದ್ರಿಂದ ತಾವು ಈ ವಿಷಯದಲ್ಲಿ ವಾಸ್ತವ ಏನು, ರಸಗೊಬ್ಬರದ ಕೊರತೆ ನಿಜಕ್ಕೂ ಉಂಟಾಗಿದ್ದರೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿತ್ತು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿತ್ತು? ಈಗ ಮುಖ್ಯವಾಗಿ ಇಲ್ಲಿ 2-3 ಕಾರ್ಯಕ್ರಮಗಳಿದ್ದಾವೆ. ಬಟ್ ಅದನ್ನು ವಿಶ್ಲೇಷಣೆ ಮತ್ತು ವಿಮರ್ಶೆ ಮತ್ತು ನಾನು ಕ್ಲಾರಿಫಿಕೇಷನ್ ಕೊಡೋದ್ರಿಂದ ಬಹುಶಃ ಏನಾಗುತ್ತೆ, ಮೀಡಿಯಾದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಜನರ ಮಧ್ಯದೇ ಆಗಲಿ ಈ ಸತ್ಯ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಭಾಳ ಬೇಗ ರೀಚ್ ಆಗುತ್ತೆ. ಅಲ್ಲ, ಈಗಿನ ವಾಸ್ತವ ಏನಾಗುತ್ತೆ ಈಗ ಆಗ್ಬಿಟ್ಟಿದೆ. ಕಾಲ ಅಂತ. ಸೊ ಅದರಿಂದ ನಾವು ಹಂಗಂತ ಹೇಳಿ ಸತ್ಯನ ಹೇಳ್ದಲೇ ಇರಬೇಕು ಆಗಲ್ಲ. ಸೊ ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಹೇಳಬೇಕಾಗತ್ತೆ. ಸೊ ಕಳೆದ 2 ವರ್ಷ ಇದೇ ಮುಖ್ಯಮಂತ್ರಿ, ಇದೇ ಕೃಷಿ ಸಚಿವ ಚಲುವರಾಯಸ್ವಾಮಿ, ಬಟ್ ಅಧಿಕಾರಿಗಳು ಇವರೇ ಇದ್ದಾರೆ. ನಾವು ಆದರೆ 2 ವರ್ಷದಲ್ಲಿ ಯಾವ ಕೊರತೆ ಆಗಿಲ್ಲ, ತೊಂದರೆ ಇಲ್ಲದೇ ಮಾಡಿದ್ವಿ. ಈಗ ತೊಂದರೆ ಆಗುತ್ತೆ ಯಾಕೆ ಅನ್ನೋದನ್ನ ಕನಿಷ್ಠ ಬುದ್ಧಿವಂತರು ಅಥವಾ ತಿಳುವಳಿಕೆ ಇದ್ದರೆ ಅವರು ತಿಳ್ಕೋಬೇಕಾಗಿತ್ತು. ಯಾಕಿದು ಬೇಸಿಕಲಿ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಫಸ್ಟು ಈ ಫರ್ಟಿಲೈಸರ್ಸನ್ನು ಉತ್ಪನ್ನ ಮಾಡೋದಾಗಲಿ, ಆಮೇಲೆ ಇಂಪೋರ್ಟ್ ಮಾಡ್ಕೊಳ್ಳೋದಾಗಲಿ, ರೇಟ್ ಫಿಕ್ಸ್ ಮಾಡೋದಾಗಲಿ ಎಲ್ಲರೂ ಕೇಂದ್ರ ಸರ್ಕಾರದ್ದು. ನಮ್ಮ ಜವಾಬ್ದಾರಿ ಅಲ್ಲ ಅದು. ನಾವು ಪ್ರೊಡ್ಯೂಸು ಮಾಡೋಂಗಿಲ್ಲ, ಇಂಪೋರ್ಟು ಮಾಡೋಂಗಿಲ್ಲ, ನಾವು ಅದ್ರ ಮೇಲೆ ಯಾವುದೇ ರೇಟು ಫಿಕ್ಸ್ ಮಾಡೋ ಅಧಿಕಾರ ನಮಗಿಲ್ಲ. ಅಂದರೆ ಅಲ್ಲಿಂದ ಬಂದಿದ್ದನ್ನು ತಾವು ಎಲ್ಲ ಕಡೆಗೂ ಸರಬರಾಜು ಸರಿಯಾಗಿ ಮಾಡೋದು ಅಷ್ಟೇ ಬಿಟ್ಟರೆ ಏನಿಲ್ಲ. ಈ ಕಳೆದ 2 ವರ್ಷ ನಮಗೆ ಸಫಿಷಿಯೆಂಟಾಗಿ ಬಂದಿತ್ತು. ನಾವು ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಅಡ್ವಾನ್ಸ್ ಆಗುತ್ತೆ ಅಲ್ಲಿ ಕೊಟ್ಕೊಂಡು ರೈತರಿಗೆ ಯಾವ್ಯಾವ ವಸ್ತುಕ್ಕೆ ಅವಶ್ಯಕತೆ ಇದೆ ಮಾಡಿದ್ವಿ. ಕಳೆದ 2 ವರ್ಷ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಮೆಡಿಷನ್ ಇರ್ಬೋದು, ಎಲ್ಲವೂ ಸಹ ಸಮರ್ಪಕವಾಗಿ ವಿತರಣೆ ಆಗಿದೆ. ಈ ವರ್ಷ ಆಗಲಿಕ್ಕೆ ಫಸ್ಟ್ ಮೇಜರ್ ಕಾರಣ ಕೇಂದ್ರದಿಂದ ನಮಗೆ ಸಪ್ಲೈ ಆಗದೇ ಇರೋದು. ಅಂದರೆ ಕೇಂದ್ರ ಅಲಾಟ್ ಮಾಡಿದ್ದು 6.82 ಲಕ್ಷ ಮೆಟ್ರಿಕ್ ಟನ್ಗಳು ಅಂತಾಗಿದೆ. ಆದರೆ ನಿಮಗೆ ಬಂದಿರತಕ್ಕಂಥದ್ದು, ರಾಜ್ಯಕ್ಕೆ ಬಂದಿರತಕ್ಕಂಥದ್ದು 5.46 ಲಕ್ಷ ಮೆಟ್ರಿಕ್ ಟನ್. ಅಂದರೆ ಶಾರ್ಟೇಜ್ ಆಗಿರೋದು 1.36 ಲಕ್ಷ. ನೆನ್ನೆಗೆ 1,25,000 ಮೆಟ್ರಿಕ್ ಟನ್ ಬರಬೇಕು. ಜುಲೈ ಎಂಡಿಗೆ, ನೆನ್ನೆ ಮುಗೀತಲ್ಲ ಫಸ್ಟು, ನೆನ್ನೆಗೆ 1,25,000 ಮೆಟ್ರಿಕ್ ಟನ್ ಬಾಕಿ ಉಳಿಸ್ಕೊಂಡ್ರೆ ಆಲ್ಟರ್ನೇಟ್ ಏನು ಕೊಡಲಿಕ್ಕಾಗುತ್ತೆ ಮೇಜರ್ ಆಗಿ? ಅಂದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ರಸಗೊಬ್ಬರದ ಸರಬರಾಜಿನಲ್ಲಿ ಕೊರತೆ ಕೆಲವು ಕಡೆ ಏನಾಗಿದೆ, ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಎಷ್ಟು ಅಲೋಕೇಟ್ ಮಾಡಿತ್ತೋ ಅಷ್ಟನ್ನು ತಲುಪಿಸಿಲ್ಲ. ಹೌದಲ್ಲ. ಆಮೇಲೆ ಕಳೆದ ಬಾರಿ ನಮಗೆ 55,000 ಮೆಟ್ರಿಕ್ 5,50,000 ಮೆಟ್ರಿಕ್ ಟನ್ ಬ್ಯಾಲೆನ್ಸ್ ಇತ್ತು ಸ್ಟಾಕ್. ಈ ಅಂಗಡಿಗಳಲ್ಲಿ ಏನಾಗುತ್ತೆ, ಸೊ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾರಲ್ಲ ಕೇಂದ್ರ ಸರ್ಕಾರದಿಂದ ಬಂದಾಗ, ಅವ್ರದ್ದು ಡಿಸ್ಟ್ರಿಬ್ಯೂಟ್ ಆಗಿ ಉಳಿದಿತ್ತು. ಈ ಸಲ 2 ಲಕ್ಷ ಕಡಿಮೆ ಇದೆ. 1-1.5 ತಿಂಗಳು ಮೊದಲೇ ಮಳೆ ಚೆನ್ನಾಗಾಯಿತು. ಎಲ್ಲ ಡ್ಯಾಮಿಂದ ಜುಲೈ ಎಂಡು ಅಥವಾ ಆಗಸ್ಟಲ್ಲಿ ನೀರು ಬಿಡ್ತಿದ್ದು ಕೃಷಿಗೆ. ಈ ಸಲ ನಾವು KRS ಜೂನ್ನಲ್ಲಿ 93 ವರ್ಷದ ನಂತರ ಫಸ್ಟ್ ಟೈಮ್ ನಾವು ಬಾಗ್ನ ಅರ್ಪಿಸಿದ್ವಿ. ಜೂನ್ ತಿಂಗಳಲ್ಲಿ. ಜುಲೈನಲ್ಲೂ ಕೆಲವೇ ವರ್ಷಗಳು ಮಾಡಿದ್ದು, 1-2-3 ವರ್ಷ. ಎಲ್ಲ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಮಾಡಿದ್ದು. ಜೂನ್ನಲ್ಲೇ ನಾವು ಮುಖ್ಯಮಂತ್ರಿಗಳು, ನಾವು ಉಪಮುಖ್ಯಮಂತ್ರಿಗಳು ಪೂಜೆಯನ್ನು ಮಾಡಿದೆ. 1 ತಿಂಗಳು ಮುಂಚಿತವಾಗಿ ಎಲ್ಲ ಡ್ಯಾಮಿಂದ ನೀರು ಕೊಟ್ಟಿದ್ದೀವಿ ವ್ಯವಸಾಯಕ್ಕೆ. ಇದು ಇನ್ನಷ್ಟು ಸಪ್ಲೈ ಆಗದೆ ಇರೋದಕ್ಕೆ ಇನ್ನೊಂದಷ್ಟು ನಮಗೆ ಅಂದರೆ ಸಮಸ್ಯೆಗೆ. ಇದು ದಾಖಲೆಗಳ ಪ್ರಕಾರ ಈ ವರ್ಷ 2 ಲಕ್ಷ ಹೆಕ್ಟೇರ್ನಷ್ಟು ಹೆಚ್ಚುವರಿ ಭೂಮಿನಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಗಿದೆ. ಅದು ಮುಂಗಾರು ಅಡ್ವಾನ್ಸ್ ಆಗಿದೆ. ಎರಡನೇದು ಮೆಕ್ಕೆಜೋಳ ಅಂದರೆ ಮೇಜು 2 ಲಕ್ಷ ಹೆಕ್ಟೇರ್ ಜಾಸ್ತಿ ಆಗಿದೆ. ಸೊ ಇದರಿಂದಾಗಿ ಈ ಮೇಜ್ಗೆ ಜಾಸ್ತಿ ಯೂರಿಯಾ ಉಪಯೋಗಿಸ್ತಾರೆ. ಈ 3 ಕಾರಣ. ಒಂದು ಅಡ್ವಾನ್ಸ್ ಮಾನ್ಸೂನು, ಮುಂಗಾರು ಆಟೋಮೆಟಿಕ್ಕಾಗಿ ಅರ್ಲಿ ಸ್ಟಾರ್ಟ್ ಆಯಿತು ಸ್ವೇಯಿಂಗು.
ಒಂದು ಶಾರ್ಟೇಜ್ ಆಫ್ ಸಪ್ಲೈ, ಮೂರನೇದು 2 ಲಕ್ಷ ಹೆಕ್ಟೇರ್ಸು ಜಾಸ್ತಿ ಆದದ್ದು. ನಾನು ಹೇಳೋದು ಬಿ ಜೆ ಪಿಯವರು ಆಗಲಿ ಅಥವಾ ನಮ್ಮ ಪಕ್ಷದವರಾಗಲಿ ಅಥವಾ ಜೆ ಡಿ ಎಸ್ ಅವರಾಗಲಿ, ರಾಜಕಾರಣ ನಾವು ಚುನಾವಣೆ ರಾಜಕಾರಣ ಮಾಡ್ತೀವಿ, ಫೈಟ್ ಮಾಡ್ತೀವಿ, ಅದು ಅವ್ರವ್ರ ಹಕ್ಕು. ಮತ್ತು ಕೇಂದ್ರದಿಂದ ಹಲವಾರು ನಮಗೆ ಅನ್ಯಾಯ ಆಗಿದೆ. ನಾನು ಯಾವ ಭಾಷೆಯಲ್ಲಿ ಬೈಬೇಕು ಗೊತ್ತಾಗಲ್ಲ. ಟಿ ವಿ ಮುಂದೆ ಕೂತಿದ್ದೀವಿ, ಅನೇಕರ ಶಬ್ದಗಳನ್ನ ನಾವು ನೋಡಿದ್ದೀವಿ, ನಾವು ಯಾವತ್ತೂ ಉಪಯೋಗಿಸಿಲ್ಲ. ನಾನು ಆ ಥರ ಉಪಯೋಗಿಸೋದು ಬೇಡ ಅಂತ ನಾವು ಅನ್ಕೋತೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 23-24ರಲ್ಲಿ ನಮ್ಮ ಸರ್ಕಾರ ಬಂದಾಗ ಬರಗಾಲ ಬಂತು. ಹೌದು. ಇಡೀ ದೇಶಕ್ಕೆ ಮೊದಲನೇ ಮೆಮೊರಂಡಮ್ ನಾವೇ ಕೊಟ್ಟದ್ದು. ನಾನು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಹೋಗಿ ಆ ಮೆಮೊರಂಡಮನ್ನು ಕೊಟ್ಟ 2 ದಿವಸಕ್ಕೆ ಕೇಂದ್ರದಿಂದ ಸಮಿತಿ ಬಂತು. ಅವರು ವಾಪಸ್ ರಿಪೋರ್ಟ್ ಕೊಟ್ಟರು. ಅದಾದ ಮೇಲೆ ಇಡೀ ರಾಷ್ಟ್ರಕ್ಕೆ ಅವರು ಡೈರೆಕ್ಷನ್ ಕೊಟ್ಟರು ಕೇಂದ್ರದಿಂದ. ಕರ್ನಾಟಕ ಮೆಮೊರಂಡಮ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಇದೇ ರೀತಿ ನೀವೆಲ್ಲ ಸಬ್ಮಿಟ್ ಮಾಡಬೇಕು ಅಂತ. ಆದರೆ ರಿಸಲ್ಟ್ ಒಂದು, ಅಮಿತ್ ಶಾ ವಿಕೋಪ ಇದರಲ್ಲಿ ಅಧ್ಯಕ್ಷರು, ಚೇರ್ಮನ್ ಇದ್ದಾರೆ, ಒಂದು ಮೀಟಿಂಗ್ ಮಾಡಲಿಲ್ಲ. ನಾವು ಕೊಟ್ಟ ಮೆಮೊರಂಡಮ್ಮು, ಕೇಂದ್ರದ ಅಧಿಕಾರಿಗಳು ಬಂದು ಕೊಟ್ಟಂಥ ವರದಿ, ಕೇಂದ್ರದ ಅಧಿಕಾರಿಗಳು ಎಲ್ಲ ಸಮೀಕ್ಷೆ ಮಾಡಿ ಕಮಿಟಿ ಮುಂದೆ ಏನಿಟ್ಟರು, ಅದರ ಬಗ್ಗೆ ಮೀಟಿಂಗ್ ಮಾಡಲಿಲ್ಲ. ಹಣ ರಿಲೀಸ್ ಮಾಡೋದಲ್ಲ, ಮೀಟಿಂಗ್ ಮಾಡಲಿಲ್ಲ. ಸೊ ಕೊನೆಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ನಲ್ಲಿ 3,454 ಕೋಟಿನ ಬಹುಶಃ ಕರ್ನಾಟಕದಲ್ಲಿ ಒಂದು ರೇರ್ ಇದ್ದದು ಇತಿಹಾಸ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಈ ವಿಷಯಕ್ಕೆ. ಇತಿಹಾಸ ಬರಗಾಲ. ರೈತರಿಗೆ ಕೊಡಬೇಕಾದ ದುಡ್ಡು. ಆ ವಿಷಯಕ್ಕೆ ಬರ್ತೀನಿ ಸರ್. ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಇಂಥವ್ರಿಗೆ ಕೇಂದ್ರದ ಸರ್ಕಾರದ ಈ ಥರ ಧೋರಣೆ ಇರುವಂಥವ್ರಿಗೆ ಈ ರಾಜ್ಯದಲ್ಲಿ ಅಶೋಕ್ ಆಗಲಿ, ವಿಜಯೇಂದ್ರ ಅವರಾಗಲಿ ಅಥವಾ ಇನ್ನಿತರೆ ಯಾರೇ ಮಂತ್ರಿ ಆಗಲಿ, ಅವ್ರಿಗೆ ಏನಾರು ಒಂದು ನೈತಿಕ ಹಕ್ಕಿದೆಯಾ? ರೈತರ ಬಗ್ಗೆ ಮಾತನಾಡೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿದೆಯಾ? ಅವ್ರಿಗೆ ನಾನು ಹೇಳಿದ್ದೆ ಒಂದು ದಿವಸ, ದಮ್ ಇದ್ದರೆ ಅಂತ. ಕೇಂದ್ರದಲ್ಲಿ ಹೋಗಿ ನಮ್ಮ ರಾಜ್ಯಕ್ಕೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾಯಿದ್ದೀರಾ? ಸರಣಿ ನೀವೆಲ್ಲ ಮೋಸ ಆಗ್ತಾಯಿದೆ. ನಾವು 27 ಗೆಲ್ಲಿಸಿದ್ದೋ ಕಳೆದ ಬಾರಿ, ಈ ಸಲ 19 ಗೆಲ್ಲಿಸಿದ್ದೀವಿ. ತಮಿಳ್ನಾಡಿನಲ್ಲಿ 1 ಸೀಟ್ ಇಲ್ಲದೇ ಕಡೆ ನೀವು ಸಪೋರ್ಟ್ ಮಾಡ್ತೀರಾ. ನಾವೇನು ನಿಮ್ಗೆ ಅನ್ಯಾಯ ಮಾಡಿದ್ದೀವಿ ಅಂತ ಕೇಳೋಕ್ಕೆ ನಾಚಿಕೆ ಇಲ್ಲದೆ ಅಂತ ಅಶೋಕು, ವಿಜಯೇಂದ್ರ ಇವರೆಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ರೈತರನ್ನ ಮಿಸ್ಗೈಡ್ ಮಾಡ್ತಾರೆ, ತಪ್ಪು ಮಾಹಿತಿ ಕೊಡ್ತಾರೆ ರೈತರಿಗೆ. ಅಂದರೆ ನಾವು ಏನು ಮಾಡ್ಬೋದು? ಇಲ್ಲ, ಈ ವಿಷಯಕ್ಕೆ ಬರ್ತೀನಿ ಸರ್. ಇದು ಅತ್ಯಂತ, ನೀವು ಹೇಳ್ತಾ ಇರೋದು ಅತ್ಯಂತ ಸಮಂಜಸವಾಗಿದೆ. ಯಾಕೆ ಅಂತಂದರೆ, ನೀವೇ ಹೇಳ್ದಂಗೆ ಕಳೆದ ಬಾರಿ ಬರ ಬಂದಿದ್ದಾಗ ಬರ ಪರಿಹಾರಕ್ಕೆ ನೀವೆಲ್ಲ ಪತ್ರ ಬರೆದ್ರಿ, ಮುಖ್ಯಮಂತ್ರಿಯವರು ಬರೆದ್ರು, ನೀವು ಕೂಡ ಅನೇಕ ಬಾರಿ ಹೋಗಿ ಸಂಬಂಧಿತ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀರಾ. ಮತ್ತು ನೀವೇ ಹೇಳ್ದಂಗೆ ಕಡೆಗೆ ಅವ್ರು ರಿಪೋರ್ಟಲ್ಲಿ ಬರೆದ್ರು, ಬೇರೆ ಯಾವುದೇ ರಾಜ್ಯ ಆದರೂ ಬರ ಪರಿಹಾರ ಕೇಳಬೇಕಾದ್ರೆ ಕರ್ನಾಟಕದ ಮಾದರಿ ಅನುಸರಿಸಬೇಕು ಅಂತ. ಆದರೆ ಆಗಿದ್ದೇನು ಅಂತಂದರೆ, ಅಮಿತ್ ಶಾ ಅವರಿಂದ ಹಿಡಿದು, ನಿರ್ಮಲಾ ಸೀತಾರಾಮನ್ ಅವರಿಂದ ಹಿಡಿದು, ಅಶೋಕ್ ಅವರಿಂದ ಹಿಡಿದು, ಇವರು ಕೇಳೋ ಟೈಮ್ನಲ್ಲಿ ಕೇಳಲಿಲ್ಲ, ಲೇಟಾಗಿ ಕೇಳಿದ್ರು ಬರ ಪರಿಹಾರನ ಅಂತ ಎಲ್ಲ ಕಡೆ ಆರೋಪ ಮಾಡಿದ್ರು. ಎಲ್ಲರಿಗಿಂತ ಮೊದಲು ಮೆಮೊರಂಡಮ್ ಮೊದಲು ಕೊಟ್ಟಿದ್ದು ಕರ್ನಾಟಕ, ಮತ್ತು ಕರ್ನಾಟಕದ ಮಾದರಿನ ಅನುಸರಿಸಬೇಕು ಅಂತ NDRF ರಿಪೋರ್ಟಲ್ಲಿದೆ. ಅದೇ ವಿಷಯಕ್ಕೆ ಬರೋದಾದರೆ, ಈ ಬಾರಿ ಅಡ್ವಾನ್ಸ್ ಆಗಿ ಮಾನ್ಸೂನ್ ಬಂತು, ಮತ್ತು ಬಿತ್ತನೆನೂ ಬೇಗ ಶುರುವಾಯಿತು, ಮತ್ತು ಹೆಚ್ಚುವರಿ ಭೂಮಿನಲ್ಲಿ ಬಿತ್ತನೆ ಆಗಿದೆ. ಈ ಒಂದು ಹಿನ್ನೆಲೆ ಒಳಗಡೆ ನೀವು ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟನ್ನ ನಿಗದಿತ ಕಾಲಮಿತಿ ಒಳಗಡೆ ಮಾಡಿದ್ರಾ? ಒಂದು, ನಾವು ರಿಕ್ವೆಸ್ಟೇ ಮಾಡಬೇಕಾಗಿಲ್ಲ. ಅಲೋಕೇಶನ್ ಏನಿದೆ, ಅಲೋಕೇಶನ್ನ ಅವ್ರು ಯಾವ್ಯಾವ ತಿಂಗಳಿಗೆ ಏನೇನು ಅಲೋಕೇಶನ್ ಇದೆ ಅದನ್ನ ಕಳಿಸ್ಬೇಕು, ನಮ್ದಲ್ಲ. ಸರಿ, ಅದು ಅಲೋಕೇಶನ್ನೇ ಆಗಿಬಿಟ್ಟಿದೆ. ಹಿಂದಿನ ವರ್ಷ ಸರಾಸರಿ ಈ ವರ್ಷಕ್ಕೆ ಎಷ್ಟು ಅಂತ ಈಗ ಆಲ್ರೆಡಿ ನಿಗದಿ ಮಾಡ್ಕೊಂಡಿದ್ದಾರೆ. ಆ ನಿಗದಿ ಮಾಡಿರ್ತಕ್ಕಂಥದ್ದನ್ನ ಅವ್ರು ನಾವು ರಿಕ್ವೆಸ್ಟೇ ಬೇಕಿಲ್ಲ, ಕಳಿಸ್ಬೇಕು. ಕಳಿಸೋದ್ರಲ್ಲೇ 1 ಲಕ್ಷ, 1.36 ಲಕ್ಷ. ಜುಲೈ ಎಂಡ್ ನೆನ್ನೆ ಮುಗಿದಿದೆ. ನೆನ್ನೆಗೆ OB 1,23,000 25,000 ನಮಗೆ ಬರಬೇಕಾದ ಬಾಕಿ. ಹೌದು. ಸೊ ಇಷ್ಟಾದ್ರೂ ನಾನು 1-1.5 ತಿಂಗಳ ಹಿಂದೆಯೇ ಫರ್ಟಿಲೈಸರ್ಸ್ ಇವರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ನಾನೇ ಪರ್ಸನಲ್ಲಾಗಿ ಕೊಟ್ಟಿದ್ದೀನಿ. ನಮಗೆ ಈ ಥರ ಪ್ರಾಬ್ಲಮ್ ಆಗ್ಬೋದು, ಅಡ್ವಾನ್ಸ್ ಮುಂಗಾರಿದೆ, ನೀರು ಬೇಗ ಬಿಟ್ಟಿದ್ದೀವಿ, ಸೊ ತೊಂದರೆ ಆಗ್ಬೋದು, ನೀವು ಒಂದು ಸ್ವಲ್ಪ ಹೆಚ್ಚು ನಮಗೆ ಕೊಡಬೇಕು ಅಂತ. ನಾನು ಅಲೋಕೇಶನ್ಗಿಂತ ಹೆಚ್ಚು ಕೊಡಬೇಕು ಅಂತ. ಹೌದು.
ಬಟ್ ಅಲೋಕೇಶನ್ ಆಗಿರುವಷ್ಟೇ ಕೊಟ್ಟಿಲ್ಲ. ಒಟ್ಟಾರೆಯಾಗಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅಲೋಕೇಶನ್ ಏನಾಗಿತ್ತೋ ಅಷ್ಟನ್ನು ಕರೆಕ್ಟಾಗಿ ಟೈಮಿಗೆ ಕೊಟ್ಟಿದ್ರು ಶಾರ್ಟೇಜ್ ಆಗ್ತಿರ್ಲಿಲ್ಲ. ನಾವು ಹೆಚ್ಚಾಗಿ ಕೇಳಿದ್ದೀವಿ, ಏರಿಯಾ ಜಾಸ್ತಿ ಆಗಿದೆ, ಅಡ್ವಾನ್ಸ್ ಮುಂಗಾರಾಗಿದೆ, ಇವೆಲ್ಲ ಪ್ರಾಬ್ಲಮ್ ಇದೆ ಬೇಕಂತ. ಅವ್ರು ಹೆಚ್ಚಿಗೆ ಕೊಡೋದು ಬೇಡ, ಅಲೋಕೇಶನ್ ಅಷ್ಟೇ ಕೊಟ್ಟಿದ್ರು ನಾವು ಮ್ಯಾನೇಜ್ ಮಾಡ್ತಿದ್ವಿ. ಮತ್ತು ಆದರೆ ಈಗ ಒಟ್ಟು ಅಂಕಿಅಂಶಗಳನ್ನ ನೋಡಿದ್ರೆ ಈ ಸಾರಿ ಓಪನಿಂಗ್ ಬ್ಯಾಲೆನ್ಸ್ ಏನಿತ್ತು ಮತ್ತು ಎಷ್ಟು ಸಪ್ಲೈ ಆಯಿತು ಅಷ್ಟು ನೋಡಿಕೊಂಡ್ರೆ 8.92 ಲಕ್ಷ ಮೆಟ್ರಿಕ್ ಟನ್ನಷ್ಟು ಇತ್ತು. ಈಗ ಖರ್ಚಾಗಿರೋದು 7.7 ಲಕ್ಷ ಮೆಟ್ರಿಕ್ ಟನ್ ಅಂತಿದೆ. ಉಳಿದಿರೋದು 1.22 ಲಕ್ಷ ಮೆಟ್ರಿಕ್ ಟನ್ ಈ ಮಂತ್ ಎಂಡಿಗೆ ಅನ್ನೋ ಥರ ರಿಪೋರ್ಟ್ ಇದೆ. ಉಳಿದಿದೆ ಅಂತ ಹೇಳೋದಾದ್ರೆ ಅಂದರೆ ಬೇರೆ ಬೇರೆ ಕಡೆ ಇತ್ತು, ಕೆಲವು ಕಡೆ ಶಾರ್ಟೇಜ್ ಆಗಿದೆ. ಅದನ್ನ ಶಾರ್ಟೇಜ್ ಎಲ್ಲಿದೆ ಮತ್ತೆ ಎಲ್ಲಿ ಸರ್ಪ್ಲಸ್ ಇದೆ ನೋಡ್ಕೊಂಡು ಮಾಡಬೇಕಾಗಿದೆ ಅಧಿಕಾರಿಗಳ ಕರ್ತವ್ಯ. ಅದಾಗಿದೆಯಾ? ಇಲ್ಲ, ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನೀವು ಅಂಗಡಿಗಳಲ್ಲಿ ಸ್ಟಾಕ್ ಇರುತ್ತಲ್ಲ, ಅದನ್ನು ನಾವು ಲಿಫ್ಟ್ ಮಾಡೋಕ್ಕಾಗಲ್ಲ. ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ. ಕರೆಕ್ಟಾಗಿ ಅವರು ಮಿಸ್ಯೂಸ್ ಮಾಡ್ದಂಗೆ ರೈತರಿಗೆ ಕೊಡ್ತಾರಾ ಅಂತ ನಾವು ನೋಡ್ಬೋದು. ಅವ್ರು ಮಾರಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು, ಹೊರಗಡೆ ಕೊಟ್ಟರೆ ಕೇಸ್ ಹಾಕ್ಬೋದು, ರೇಟ್ ಜಾಸ್ತಿ ಮಾಡಿದ್ರೆ ಕೇಸ್ ಹಾಕ್ಬೋದು. ಒಟ್ಟು ಇಲ್ಲಿ ಸ್ಟಾಕ್ ಎಷ್ಟಿದೆ ಅನ್ನೋದು ಅದನ್ನು ಸೇರಿಸ್ಕೊಂಡು ಇದು ಲೆಕ್ಕ ಸೇರಿಸ್ಕೊಂಡು ಈಗ ಇಡೀ ರಾಜ್ಯದ ಒಂದು ಸಾವಿರಾರು ಗಟ್ಟಲೆ ರೀಟೈಲ್ ಶಾಪ್ಗಳಿದೆ. ಆ ರೀಟೈಲ್ ಶಾಪ್ಗಳೇನಿದೆ ಅವ್ರ ಹತ್ರ ನಾವು ವಾಪಸ್ ತಗೊಳಕ್ಕಾಗಲ್ಲ. ಗೊತ್ತಾಯ್ತು. ಅಂದರೆ ಸೊ ಹಾಗಾಗಿ ಒಂದು ಕಡೆ ಇದ್ರೂ ಕೂಡ ಅಲ್ಲಿಂದ ತಗೊಳಕ್ಕಾಗಲ್ಲ. ಬೇರೆ ಇದ್ದಿದ್ರೆ ನಮ್ಮಲ್ಲಿ ಬಪ್ಪರ್ ಸ್ಟಾಕ್ ಏನಿದೆ ಇದನ್ನು ಮಾತ್ರ ಬೇರೆ ಕಡೆ ಇದನ್ನು ಮಾತ್ರ ಶಿಫ್ಟ್ ಮಾಡ್ಬೋದು. ಅವ್ರಿಗೆ ಏನಾಗುತ್ತೆ, ನಮ್ಮ ಅಶೋಕರ ಪಾಪ ಈಸ್ ಎ ವೆರಿ ಗುಡ್ ಫ್ರೆಂಡ್ ಫಾರ್ ಮೀ, ಬಟ್ ನಥಿಂಗ್ ನಾಲೆಡ್ಜ್ ಅಂತ ಕಾಣುತ್ತೆ. ಇಲ್ಲ, ನಮಗೂ ಅರ್ಥ ಆಗುತ್ತೆ. ಯಾಕೆಂತಂದರೆ ಈ ಥರ ವಿಷಯಗಳು ಬಂದಾಗ ಯಾವುದೇ ವಿಚಾರ ಚರ್ಚೆ ಮಾಡ್ಬೇಕು. ನಾನು ವಿರೋಧ ಪಕ್ಷದಲ್ಲೂ ಕೆಲಸ ಮಾಡಿದ್ದೀನಿ, ನಾನು ಪಾರ್ಲಿಮೆಂಟ್ಗೂ ಹೋಗಿದ್ದೀನಿ, ಇದು 3ನೇ ಖಾತೆ. ಟೀಕೆ ಮಾಡೋದಕ್ಕೆ ಸಬ್ಜೆಕ್ಟ್ ಬೇಕಾದವ್ರು ಸಿಗ್ತಾವೆ ನಮಗೆ, ಬಟ್ ಅದ್ರ ಅಂಕಿಅಂಶ ಇಲ್ದಲೇ ಮಾತಾಡ್ತೀನಿ ಅಂದರೆ ಏನು ಹೇಳೋದು ನಾವು? ಅಲ್ಲ, ಈಗ ಅವರು ಬಾಂಗ್ಲಾದೇಶಕ್ಕೆ ಶ್ರೀಲಂಕಾಕ್ಕೆಲ್ಲ ಹೋಗಿದೆ ಅಂತ ಹೇಳಿ, ಬಾಂಗ್ಲಾದೇಶಕ್ಕೆ ಶ್ರೀಲಂಕಾಕ್ಕೆ ಹೋಗುತ್ತೆ ಅಂದರೆ ಬಾರ್ಡ್ರನ್ನ ಸೆಕ್ಯೂರಿಟಿ ಮಾಡೋರು ಯಾರು? ಅಲ್ಲ, ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲಿಂದ ಹೋಗುವಂಥ ಎಲ್ಲ ಎನಿವೇ ದೇಶದಿಂದ ಬಾರ್ಡ್ರನ್ನ ಯಾರು ಸೆಕ್ಯೂರಿಟಿ ಮಾಡೋರು? ಗೌರ್ಮೆಂಟ್ ಆಫ್ ಇಂಡಿಯಾ. ಇವರು ಮೋದಿನೇ ಟೀಕೆ ಮಾಡ್ತಾವ್ರೆ ಅಂತ ಆಯ್ತಲ್ಲ. ಹೌದು. ಈಗ ಮತ್ತೊಂದು ಏನಂತಂದರೆ, ಈಗ ಫರ್ಟಿಲೈಸರ್ ಗ್ಯಾರಂಟಿ ಫಂಡ್ ಅಂತೇನು ಸರ್ಕಾರದಿಂದ BJP ಇದ್ದಾಗ 400 ಕೋಟಿ ಏನು ಅಲೋಕೇಟ್ ಮಾಡಿತ್ತೋ ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ನಿಮ್ಮ ಸರ್ಕಾರ ಬಂದ ಮೇಲೆ ಅನ್ನೋ ಆರೋಪ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? 400 ಕೋಟಿನೇ ಇದೆ, ಕಡಿಮೆ ಮಾಡಿಲ್ಲ. ಬಟ್ ಅವ್ರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಹಿಂದೆ ಜಾಸ್ತಿ ಇದ್ದದನ್ನು ಕಡಿಮೆ ಮಾಡಿದವರು ಅವರು, BJP ಸರ್ಕಾರ ಬಂದ ಮೇಲೆ. ನಾವು ಏನು 400 ಕೋಟಿ ಇದೆ ಅದನ್ನೇ ಮೇಂಟೈನ್ ಮಾಡಿದ್ದೀವಿ. ನಾನು ಈಗ ಈ ವಿತಿನ್ ಡೇ ನಾವು ಜಾಸ್ತಿ ಮಾಡೋಕ್ಕೆ ರೆಡಿ ಇದ್ದೀವಿ. ಗೊಬ್ಬರ ಬಂದಿರ್ತಾನೆ, ಈಗ ಸರ್ಕಾರ ಬಂದರೆ ಅದನ್ನು ಮಾಡಲಿಕ್ಕೆ ನಾವು ಗ್ಯಾರಂಟಿ ಜಾಸ್ತಿ ಮಾಡ್ತೀವಿ. ಈಗ ಒಟ್ಟಾರೆಯಾಗಿ ಇನ್ನೂ ನಮಗೆ 400 ಕೋಟಿ ಏನು ನಮ್ಮ ಗ್ಯಾರಂಟಿ ಇದೆ, ಅದಕ್ಕೆ ಬೇಕಾಗಂಥದ್ದೇ 1,25,000 ಮೆಟ್ರಿಕ್ ಟನ್ನು ಸಪ್ಲೈ ಆಗ್ತಾ ಇಲ್ಲ. ಅಂದರೆ ಇದು ಒಂದು ಕಡೆ ಮಾರ್ಚಿಗೆ, ಇವತ್ತಿಂದ ಸ್ಟಾರ್ಟು 2,23,000 ಬರಬೇಕು ಆಗಸ್ಟಿಗೆ. ಹೌದು, ಆಗಸ್ಟಿಗೆ ನಮಗೆ ಅವರು ಅಲೋಕೇಶನ್ ಪ್ರಕಾರ 2,23,000. ಅದು ಪ್ಲಸ್ ಈಗ ಬಾಕಿ ಇರೋ 1,36,000, ಅಲ್ಲಿಗೆ 3,50,000. 3,50,000 ಈಗ ಅಕಸ್ಮಾತ್ ಈಗ ಅಲ್ಲಿಂದ ಸರಿಯಾಗಿ ಸಪ್ಲೈ ಬರದೇ ಇರೋದಕ್ಕೆ ರೈತರಿಗೆ ತೊಂದರೆ ಆಯಿತು. ಒಂದು ಮಟ್ಟಕ್ಕಾದರೂ ಕೆಲವು ಭಾಗಗಳಾದರೂ ತೊಂದರೆ ಆಯಿತು. ಈಗ ಅದನ್ನು ಸರಿ ಮಾಡೋದಕ್ಕೆ ನೀವು ತೊಗೊಂಡಿರೋ ಕ್ರಮಗಳೇನು? ಮತ್ತು ಅಕಸ್ಮಾತ್ ಆಗಸ್ಟಲ್ಲಿ ಬರಲಿಲ್ಲ ಅಂತಂದರೆ ಆಗ ನಿಮ್ಮ ಮುಂದೆ ಏನಾದ್ರು ಪ್ಲ್ಯಾನ್ ಇದೆಯಾ? ಇದಕ್ಕೆ ನಮಗೇನು ಅವಕಾಶನೇ ಇಲ್ಲ, ಅಲ್ಲಿಂದನೇ ಬರಬೇಕಾಗಿರೋದ್ರಿಂದ ಬೇರೆ ಅವಕಾಶ. ಇದು ಒಂದು ಪಾಯಿಂಟಿಂದ ಬರಬೇಕು, ಕೇಂದ್ರದಿಂದನೇ ಇಡೀ ರಾಷ್ಟ್ರಕ್ಕೆ ಸಪ್ಲೈ ಆಗಬೇಕು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇವರು ಇಂಪೋರ್ಟ್ ಮಾಡ್ಕೋಬೇಕು. ನಾವೇನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋದನ್ನು ಬಿಟ್ಟು ಈ ರೈತರ ವಿಚಾರದಲ್ಲಿ ಒಂದು ಕೋಆರ್ಡಿನೇಷನ್ನಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಂತ್ರಿ ಆದಮೇಲೆ ಕೇಂದ್ರದ ಎಲ್ಲ ಕೃಷಿ ವಿಚಾರದಲ್ಲಿ ಕೊಟ್ಟಂಥ ಸಲಹೆಯನ್ನು ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋದೆ. DAPನ ರೆಡ್ಯೂಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ರಿಕ್ವೆಸ್ಟ್ ಮಾಡ್ತು. ಸೊ ಸುಭಾಷ್ ಪಾಳೇಕರ್ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇರ್ಬೋದು, ಅಥವಾ ಸಾವಯವ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಬೇಕು ಅಂಥದ್ದು ಇರ್ಬೋದು. ಎಲ್ಲ ಮಾಡ್ಕೊಂಡು DAP ನಾನು 38,000 ಮೆಟ್ರಿಕ್ ಟನ್ ಕಡಿಮೆ ಮಾಡಿದ್ದು, ರೈತರಿಗೆ ಕನ್ವಿನ್ಸ್ ಮಾಡಿ. ಇದಕ್ಕೂ ರೈತರು ಕನ್ವಿನ್ಸ್ ಆಗಿ, ಬಹುಶಃ ಇದು ಮೇಜರ್ ಶಾರ್ಟೇಜ್ ಇದೆ ಸಪ್ಲೈ, ಆದರೆ ಒಂದು ಹಂತಕ್ಕೆ ರೈತರನ್ನ ನಾವು ಕನ್ವಿನ್ಸ್ ಮಾಡಿದ್ದು.
ಎಲ್ಲ ಕಡೆ ನಮ್ಮ ಅಧಿಕಾರಿಗಳು ಮೀಟಿಂಗ್ ಮಾಡಿ, ಡಿ ಸಿ ಅವ್ರು ಮೀಟಿಂಗ್ ಮಾಡಿ, ಸಂಘಟನೆಯವ್ರಿಗೆ ಹೇಳಿ. ಇದು ಏನು ಮಾಡಿಬಿಟ್ರು ಇವರು, ಮೋದಿಯವರು ಒಂದು ವಿಡಿಯೋ ಮಾಡಿ ಹಾಕೋರೆ, ಯೂರಿಯಾ DAP ಕಡಿಮೆ ಮಾಡಬೇಕು ಅಂಥೇಳಿ. ಇವರೇನು ಮಾಡಿಬಿಟ್ರು, ನಮಗೆ ಈ ಕಳೆದ 2 ವರ್ಷದಲ್ಲಿ ದಿನನಿತ್ಯ JDSನವರು BJPಯವರು ಅಟ್ಯಾಕ್ ಮಾಡಿ ಎಲ್ಲದರಲ್ಲೂ ಫೇಲ್ ಆದ್ರಲ್ಲ. ಇದೊಂದು ಇಶ್ಯೂ ತೊಗೊಂಬಿಡ್ಬೇಕು ಅಂತ. ಅವ್ರಿಗೆ ಅಶೋಕ್ ಅವ್ರಿಗೆ ಪಾಪ ಅಷ್ಟೊಂದು ಗೊತ್ತಿಲ್ವಲ್ಲ ಎಲ್ಲ ಮಾಹಿತಿ. ಇದು ಎಲ್ಲೋಗಿ ಸುತ್ಕೊಂಬರುತ್ತೆ, ಏನು ಸಮಸ್ಯೆ, ಯಾರು ಜವಾಬ್ದಾರಿ, ಇದು ರಾಜ್ಯ ಸರ್ಕಾರದ, ರಾಷ್ಟ್ರದ ಅಂತ ಗೊತ್ತಿಲ್ಲದೆಲ್ಲ ದಡಾರ್ ಅಂತೇಳಿ ಜನನ ಕರ್ಕೊಂಡು ಬಲವಂತ ಮಾಡಿ ಹೋಗ್ಬಿಟ್ಟು, ಈಗ ತುಮಕೂರಲ್ಲಿ ಮೊನ್ನೆ ಈಗ ಒಂದು 3 ಡೇಸ್ ಬ್ಯಾಕೋ 4 ಡೇಸ್ ಬ್ಯಾಕೋ ವಿಜೇಂದ್ರವ್ರು ಹೋಗಿ ಮೆಮೊರಂಡಮ್ ಕೊಟ್ಟವ್ರು. ತುಮಕೂರಲ್ಲಿ, ಮಂಡ್ಯದಲ್ಲಿ, ಹಳೆ ಮೈಸೂರಿನಲ್ಲಿ ಮುಂಗಾರೇ ಪ್ರಾರಂಭ ಆಗಿಲ್ಲ. ಈಗ ಮೊನ್ನೆಯಿಂದ ಆಗ್ತಾಯಿದೆ. ಅಂದರೆ ಅವ್ರ ಉದ್ದೇಶ ಏನು? ಅಪಪ್ರಚಾರ ಮಾಡುವಂಥದ್ದು, ಒಂದು ಒಪಿನಿಯನ್ ಮೂಡಿಸುವಂಥದ್ದು ನಿಮ್ಮ ಮೇಲೆ. ಈಗ ಅಲ್ಲಿ ರೈತರು ಇನ್ನೂ ಗೊಬ್ಬರ ತಗೊಳ್ಳೋಕ್ಕೆ ಶಾಪ್ಗೆ ಹೋಗಿಲ್ಲ, ಬಿತ್ತನೆ ತಗೊಳ್ಳೋದಕ್ಕೆ RSKಗೆ ಹೋಗಿಲ್ಲ. ಇವರು DC ಹತ್ರ ಹೋಗಿ ಮೆಮೊರಂಡಮ್ ಕೊಡ್ತಾರೆ ಅಂತ ಅಂದರೆ ಅವ್ರ ಉದ್ದೇಶ ಏನು? ರಾಜ್ಯ ಸರ್ಕಾರದ ಮೇಲೆ ಸಲ್ಲದನ್ನು ಹೇಳಿ ಜನರನ್ನು ತಪ್ಪು ಮಾಹಿತಿ ಕೊಡಬೇಕು ಅನ್ನೋದು ಅಷ್ಟೇ ಅವ್ರ ಉದ್ದೇಶ. ಇದ್ರ ಬಗ್ಗೆ ನಾವು ಪುನಃ ಕಡೆಯಲ್ಲಿ ಮುಖ್ಯವಾದ ಪ್ರಶ್ನೆ ಕೇಳೋದಿದೆ ಸರ್. ಅಂದರೆ ಮೀಡಿಯಾ ಮ್ಯಾನೇಜ್ಮೆಂಟ್ ಅಥವಾ ಮೀಡಿಯಾದಲ್ಲಿ ಏನು ನಡೀತಾ ಇದೆ, ಅಥವಾ ನಿಮ್ಮ ಪಕ್ಷ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋ ರೀತಿಯಲ್ಲೂ ನಮ್ಮ ಪ್ರಕಾರ ಬಹಳ ಕೊರತೆ ಇದೆ ಅನ್ನೋದಿದೆ. ಅದ್ರ ಬಗ್ಗೆ ಮುಖ್ಯವಾದ ಪ್ರಶ್ನೆ ಕಡೆಯಲ್ಲಿ ಕೇಳೋದಿದೆ ಸರ್. ಒಟ್ಟಾರೆಯಾಗಿ ರಸಗೊಬ್ಬರದ ಕೊರತೆ ಅನ್ನೋ ವಿಷಯ ಬಂದಾಗ ನೀವು ಹೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಏನು ಅಲೋಕೇಟ್ ಮಾಡಿತ್ತೋ ಅಷ್ಟನ್ನು ಕೊಟ್ಟಿದ್ರೂ ಕೂಡ ಈ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಇಲ್ಲೊಂದು ಆತಂಕನೂ ಕೂಡ ಇದೆ. ಆಗಸ್ಟಲ್ಲಿ ಕೊಡಲಿಲ್ಲ ಅಂತಂದರೆ ರೈತರಿಗೆ ತೊಂದರೆ ಆಗ್ತದೆ, ನಿಮಗೆ ಬೇರೆ ದಾರಿಗಳಿಲ್ಲ ಅಂತ ಹೇಳ್ತಾ ಇದ್ದೀರಿ. ಮತ್ತು ಈ ಸಡನ್ನಾಗಿ ರೈತರನ್ನ ಒಂದೇ ತಿಂಗಳ ಅವಧಿನಲ್ಲೋ 2 ತಿಂಗಳ ಅವಧಿನಲ್ಲೋ ನಾವು ಗೊಬ್ಬರ ಬಳಸೋದನ್ನ ಗಣನೀಯವಾಗಿ ಕಡಿಮೆ ಮಾಡ್ಸೋಕ್ಕಾಗಲ್ಲ. ಯಾಕೆಂದ್ರೆ ರೈತರಿಗೆ ಹೌದೌದು, ರೈತರಿಗೆ ಸಸ್ಟೈನಬಲ್ ಆದ ಆಲ್ಟರ್ನೇಟಿವ್ನ ಕೊಡದೇನೆ ನಾವು ಸುಮ್ಮನೆ ನಿಲ್ಲಿಸ್ಬೋದು ಅಂತ ಹೌದು, ಪ್ರೂವ್ ಆಗಬೇಕು. ನಾವು ಕೊಟ್ಟಿರ್ತಕ್ಕ ಈಗ ನ್ಯಾನೋ ಯೂರಿಯಾನ, ನ್ಯಾನೋ DAPನ ಉಪಯೋಗಿಸಿ ಅಂತ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಾವು ಹೇಳ್ತಾ ಬಂದಿದ್ದೀವಿ. ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೊಂದು 2-3 ವರ್ಷ ಟೈಮ್. ಹೌದು, ಯಾಕೆಂದ್ರೆ ಅದ್ರ ಬಗ್ಗೆನೂ ಒಂದು ಆರೋಪ ಇದೆ. ಅಂದರೆ ನ್ಯಾನೋ ಯೂರಿಯಾ ತಗೊಂಡ್ರೆ ಮಾತ್ರನೇ ಯೂರಿಯಾ ಕೊಡ್ತವೆ ಅಂತ ಕೆಲವು ಕಡೆ ಹೇಳಿದ್ರಿಂದನೂ ರೈತರು ತಗೊಂಡಿಲ್ಲ. ಕೇಂದ್ರದವರು ನೀವು ಇಷ್ಟು ಕಡಿಮೆ ಮಾಡಲೇಬೇಕು, ಮಾಡಿದ್ರೆ ನಮಗೆ ಪರ್ಯಾಯವಾಗಿ ನಿಮಗೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇರೆ ಸಹಾಯಧನ ಕೊಡ್ತೀವಿ ಅಂತೆಲ್ಲ ಇಟ್ಟಿದ್ದಾರೆ. ಬಟ್ ಆದರೆ ಏನೇ ಮಾಡಬೇಕಾದ್ರೂ ಅವ್ರು ಒಂದು ಬೆಳೆಗೆ ನ್ಯಾನೋ ಯೂರಿಯಾ ಹಾಕಿದ್ರೆ ಅದು ಯೂರಿಯಾದಷ್ಟೇ ಎಫೆಕ್ಟಾಗಿ ಇಳುವರಿ ಕೊಟ್ಟರೆ ನೆಕ್ಸ್ಟ್ ಇಯರ್ ಹೋಗ್ತಾರೆ. ಹೌದು, ಅದು ಒಂದು ಸ್ವಲ್ಪ ಸ್ಲೋಲಿ ಇದಾಗುತ್ತೆ. ಮತ್ತು ಇಷ್ಟೆಲ್ಲ ಆದ್ರೂ ನೋಡಿ, ಹೆಚ್ಚು ಮೇಜರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಹಾವೇರಿಯಿಂದ. ಯಾವಾಗಲೂ 40,000 ಜುಲೈ ಎಂಡ್ಗೆ ರಿಕ್ವೈರ್ಮೆಂಟ್ ಇತ್ತು. ಅದು ಹಾವೇರಿಯಲ್ಲೇ ರೈತ ಗೋಲಿಬಾರ್ ಆಗಿದ್ದು, ಗೋಲಿಬಾರ್ ಆಗಿದ್ದು. 60,000 ಕೊಟ್ಟಿದ್ದೀವಿ. 40,000 ಅವ್ರ ರಿಕ್ವೈರ್ಮೆಂಟು ಒಂದು ಅಂದಾಜು ಮಾಡಿರ್ತೀವಿ. ಈಗ ಅಲೊಕೇಶನ್ ಹೆಂಗೆ ಕೊಡ್ತಾರೆ ಹಂಗೆ ಒಂದು ಅಂದಾಜು ಮಾಡಿರ್ತೀವಿ. ಯಾವ ಜಿಲ್ಲೆಗೆ ಏನು ಬೆಳೆ ಇದೆ, ಏನು ಉಪಯೋಗಿಸ್ತಾರೆ, ಏನು ಗೊಬ್ಬರ ಹಾಕ್ತೀವಿ, ಯಾವ ಟೈಮ್ನಲ್ಲಿ ಹಾಕ್ತೀವಿ, ಯಾವ ಟೈಮ್ನಲ್ಲಿ ಬೆಳೆ ಬಿತ್ತನೆ ಆಗುತ್ತೆ, ಇದನ್ನೆಲ್ಲ ನೋಡ್ಕೊಂಡು ಕೃಷಿ ಇಲಾಖೆ ಒಂದು ಅಂದಾಜು ಮಾಡಿರ್ತಾರೆ. 40,000 ಇದ್ದದ್ದು 60,000 ಕೊಟ್ಟಿದ್ದೀವಿ. ಇವರು ರೈತರನ್ನ ತಪ್ಪು ಮಾಹಿತಿಗೆ ತೊಗೊಂಡು ನಮಗೆ ನಾವು ಮಾಡ್ತಾ ಇದ್ದೋ. ಇವ್ರು ಕೊನೆ ಪಕ್ಷ ನನಗೆ ಕೇಳ್ಬೋದಾಯ್ತು. ಇವ್ರು ಯಾರೂ ನನ್ನ ವೈರಿಗಳಲ್ಲ. ಯಾರು BJPಯವ್ರು ಫೈಟ್ ಮಾಡ್ತಾರೆ, ಒಂದಲ್ಲ ಒಂದು ಸಂದರ್ಭದಲ್ಲಿ ನನಗೆ ಸಿಕ್ಕಿರೋರೆ, ಮಾತಾಡಿರೋರೆ. ಇದು ಏನು ನಿಜವಾದ ಪ್ರಾಬ್ಲಮ್ ಏನು ಅಂತ ನನಗೆ ಕೇಳಿದ್ರೆ ನನ್ನ ಹತ್ರ ಕ್ಲಾರಿಫಿಕೇಷನ್ ಸಿಕ್ತಿತ್ತು. ಜೋಶಿ ಅದು ಏನು ನಾವು ಅನಂತಕುಮಾರ್ ಕಳೆದ್ಮೇಲೆ ರೀಪ್ಲೇಸ್ ಮಾಡ್ತಾರೆ ಅನಂತಕುಮಾರ್ಗೆ ಅಂತಿದ್ದು, ಅವರೂ ಒಂಥರ ಉಚ್ಚಾಬಟ್ಟೆ ಮಾತಾಡೋಕ್ಕೆ ನಿಂತವ್ರೆ. ಇಲ್ಲ, ಅದು ನಿಜ. CM ಪತ್ರ, ನಾನು ಒಂದು ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಭೇಟಿ ಮಾಡಿ ನಾನು ಮೆಮೊರಂಡಮ್ ಕೊಟ್ಟಿದ್ದೀನಿ. ಅದಾದಮೇಲೆ ಅಷ್ಟಕ್ಕೆ ನಾನು ಸುಮ್ಮನೆ ಏನಾಗಲಿಲ್ಲ. ಇಲ್ಲಿಂದ ಹೋಗಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ, ಸೋಮಣ್ಣವರು, ಕುಮಾರಸ್ವಾಮಿಯವರು, ಜೋಶಿಯವರು, ಶೋಭಾ ಅವರು, ಅವ್ರಿಗೆ 4 ಜನಕ್ಕೆ ಪತ್ರ ಬರೆದಿದ್ದೀನಿ. ಅದಲ್ಲದೆ MP ಗಳಿಗೆ, ರಾಜ್ಯಸಭಾ ಮೆಂಬರ್ಗೆ ಪತ್ರ ಬರೆದಿದ್ದೀನಿ. ಒಬ್ಬರಿಂದನೂ ರಿಪ್ಲೈ ಇಲ್ಲ. 1 ತಿಂಗಳಾಗಿದೆ, ಒಬ್ಬರಿಂದನೂ ರಿಪ್ಲೈ ಇಲ್ಲ. ನೀವು ಕೊಟ್ಟಿದ್ದೀರಾ, ನಾವು ಅದನ್ನು ಫಾಲೋ ಮಾಡ್ತೀವಿ ಅನ್ನೋ ರಿಪ್ಲೈ ಇಲ್ಲ. ಇವೆಲ್ಲ ಜಾಸ್ತಿ ಆದಮೇಲೆ ಹೋಗಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರೆ. ನಡ್ಡಾ ಅವರು ಇವತ್ತಿಂದ ನಾನು 15,000 ಪರ್ ಡೇ ಸಪ್ಲೈ ಮಾಡ್ತೀನಿ ಅಂತಾರೆ. 8 ದಿವಸ ಆಗಿದೆ ಅವ್ರು ಹೋಗಿ. ಇಲ್ಲಿವರೆಗೆ ಬಂದಿರೋದು 30,000 ಬಂದಿದ್ರೆ ಪೂರ್ತಿ ಕ್ಲಿಯರ್ ಆಗಬೇಕಾಗಿತ್ತು. ಅವ್ರು ಹೇಳ್ದಂಗೆ ಪ್ರಾಮಿಸ್ ಮಾಡ್ದಂಗೆ ಕೊಟ್ಟಿದ್ರೆ ಇಟ್ಟೋದಕ್ಕೆ ಕ್ಲಿಯರ್ ಆಗಬೇಕಾಯ್ತು ಬ್ಯಾಲೆನ್ಸ್. ಬರೀ 30,000 ಬಂದಿದೆ. ಅವರು ಯಾವತ್ತು ಅವ್ರು ಮೆಮೊರಂಡಮ್ ಕೊಟ್ಟು BJPಯವ್ರು ಹೋಗಿದ್ರು ಅವತ್ತಿಂದ ಇಲ್ಲಿವರೆಗೆ 30,000 ಬಂದಿದೆ. ಸರಿ, ಇದು ಇಷ್ಟೇ ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ. ರಾಯಚೂರು 50,000 ರಿಕ್ವೈರ್ಮೆಂಟು, 55,000 ಕೊಟ್ಟಿದ್ದೀವಿ. ಕೊಪ್ಪಳು 31,000, 37,000 ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಸ್ವಲ್ಪ ಸಣ್ಣ ಪುಟ್ಟ
ಒತ್ತಡ ಬಂದಿದೆ, ಗಲಾಟೆ ಇದೆ, ಅಲ್ಲೆಲ್ಲವೂ ಸಹ ಅವರ ಈ ತಿಂಗಳ ಏಪ್ರಿಲಿಂದ ಜುಲೈ ಎಂಡ್ವರೆಗೆ ಇದ್ದಂಥ ರಿಕ್ವೈರ್ಮೆಂಟ್ಗೆ ಜಾಸ್ತಿನೇ ನಾವು ಕೊಟ್ಟಿದ್ದೀವಿ. ಈಗ ಅದನ್ನ ಕೊಟ್ಟಿದ್ದೀರಾ? ಅಷ್ಟು ಮತ್ತೆ ಕೊಟ್ಟರು 2-3 ಕಾರಣದಿಂದ ಇಷ್ಟು ರಿಕ್ವೈರ್ಮೆಂಟ್ ಇತ್ತು, ಇಷ್ಟು ಜಾಸ್ತಿ ಕೊಟ್ಟಿದ್ದೀರಾ, ಯಾಕೆ ಅಲ್ಲಿ ಜನ ಡಿಮ್ಯಾಂಡ್ ಅಂತ ಕೇಳ್ಬೋದು ನೀವು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಒಂದು, ಇವರು ಯಾವಾಗ ಸ್ಟ್ರೈಕ್ ಮಾಡೋಕ್ಕೆ ಹೋದ್ರು, ಯಾವಾಗ ಜನರಿಗೆ ತಪ್ಪು ಮಾಹಿತಿನ ಕೊಡೋಕ್ಕೆ ಹೋದ್ರು, ಜನರು ಒಂದು ಸ್ವಲ್ಪ ಪ್ಯಾನಿಕ್ ಆದರು. ಆಗಸ್ಟಲ್ಲಿ ಸಿಗುತ್ತೋ ಇಲ್ವೋ, ಸೆಪ್ಟೆಂಬರಲ್ಲಿ ಸಿಗುತ್ತೋ ಇಲ್ವೋ, ಇವತ್ತೇ ಹೋಗ್ಬೇಡ. ಈಗ 1 ಎಕರೆ ಇದೆ, ಇವತ್ತು ಒಂದು ಬೆಳೆ ಹಾಕ್ತಾರೆ, ನೆಕ್ಸ್ಟ್ ಮಂತ್ ಬೆಳೆ ಹಾಕ್ತಾರೆ, ಇವತ್ತೇ ಹೋಗಿ ಅಡ್ವಾನ್ಸ್ ತಗೊಂಡು ನಿಜ ಆತಂಕ ಇದ್ದೇ ಇವ್ರು ಇರ್ತದೆ. ಸುಮ್ಮನಿದ್ದಿದ್ರೆ ಇವ್ಯಾವೂ ಗೊತ್ತಿರಲಿಲ್ಲ. ಸೊ ಇದರಿಂದ ಒಂದು ಆತಂಕ ಸೃಷ್ಟಿಯಾಗಿದೆ, ಅದರಿಂದ ಜನ ಜಾಸ್ತಿ. ಈಗ ಇದಕ್ಕೆಲ್ಲ ಇವತ್ತೇನಾದ್ರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೃಷಿ ಇಲಾಖೆಯಲ್ಲಿ ಈ ಇಶ್ಯೂ ಇಷ್ಟು ವರ್ಷ 2 ವರ್ಷ ಯಾವತ್ತೂ ನಡೆದೇ ಇರೋ ಮಟ್ಟಕ್ಕೆ ಎಲ್ಲ ನಿಭಾಯಿಸ್ಕೊಂಬಂದಂಥ ನಮ್ಮ ಸರ್ಕಾರ, ನಮ್ಮ ಇಲಾಖೆ ಇವತ್ತು ಈ ಇಶ್ಯೂ ಈ ಮಟ್ಟಕ್ಕೆ ಬರಲಿಕ್ಕೆ ಸಂಪೂರ್ಣ ಒಂದು ಕೇಂದ್ರದಿಂದ ಸಪ್ಲೈ ಕಡಿಮೆ ಆಗಿರೋದು, ಎರಡನೇದು ಇವರು ಮಾಹಿತಿ ಇಲ್ಲದೆ ವಿರೋಧ ಪಕ್ಷ ನಾಯಕರು, BJP ನಾಯಕರು ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು, ಇವೆರಡೂ ಮೇಜರು. ಮೂರನೇದು ಬೆಳೆ ಜಾಸ್ತಿ, ಏರಿಯಾ ಜಾಸ್ತಿ ಆದದ್ದು, ಅಡ್ವಾನ್ಸ್ ಆದದ್ದು ಪ್ರಕೃತಿ ನಮ್ಮ ಕೈಲಿಲ್ಲ. ಆಮೇಲೆ ರೈತರು ಯಾವಾಗಲೂ ನಾನು ಮುಂದಿನ ವರ್ಷ ಇಂಥ ಬೆಳೆ ಹಾಕ್ತೀನಿ ಅಂತ ಹೇಳಲ್ಲ. ಹೌದು, ಮಳೆ ನೋಡ್ಕೊಂಡು ಮಾಡ್ತಾರೆ. ಜುಲೈ ಎಂಡಿಗೆ ಬರೋ ಮಳೆ ಜುಲೈ 15ಕ್ಕೆ ಬಂದರೆ ಒಂದು ಬೆಳೆ ಹಾಕ್ಬಿಡ್ತಾನೆ ಬೇರೆದ. ಅವತ್ತು ಟೈಮ್ಗೆ ಯಾವ್ದು ಬೆಳೆ ಬೇಕೋ ಅದನ್ನು ಹಾಕ್ತಾನೆ. ನಾವು ಅದಕ್ಕೆ ತಯಾರಾಗಬೇಕು. ನಾವು ನಮ್ಗೆ ಕೇಳಿ ಬೆಳೆ ಹಾಕಲ್ಲ. ಹೌದು, ಅದು ನಿಜ ಸರ್. ನಾವು ನಮಗೆ ಕೇಳಿ ಹಾಕಬೇಕು ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ. ಈಗ ಸರ್, ನಿಮ್ಮ ಸರ್ಕಾರ ಕೆಲವು ವಿಷಯಗಳಲ್ಲಂತೂ ರೈತ ಪರ ಅಂತ ಜನರಿಗೆ ಅನಿಸೋ ಥರ ಆಗಿದೆ. ಮುಖ್ಯವಾಗಿ ಮೊನ್ನೆ ನಡೆದ ದೇವನಹಳ್ಳಿ ರೈತರ ಹೋರಾಟದ ವಿಷಯ ಇರ್ಬೋದು. ಅದು ಬಹುಶಃ ಯಾವ ಸರ್ಕಾರನೂ ಅಷ್ಟು ಈಸಿಯಾಗಿ ಮಾಡಿಬಿಡಲ್ಲ. 1700 ಚಿಲ್ಲರೆ ಎಕರೆನ ಡಿನೋಟಿಫೈ ಮಾಡಿಬಿಡುವಂಥದ್ದು, ಅದು ರೈತರ ಜೊತೆ ಇದ್ದೀವಿ ಅಂತ ತೋರಿಸ್ಕೊಂಡಿದೆ. ಅದು ನಿಜಕ್ಕೂ ಅಭಿನಂದನಾರ್ಹ. ಈ ಒಂದು ಸನ್ನಿವೇಶದಲ್ಲಿ ಈಗ ನೀವು ಹೇಳ್ತಾ ಇರೋದನ್ನು ನೋಡಿದ್ರೆ ಆಗಸ್ಟಲ್ಲಿ 3.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಬರಬೇಕಾಗಿದೆ. ಬರಲಿಲ್ಲ ಅಂತಂದರೆ ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಅಥವಾ ಅರ್ಧಕ್ಕಿಂತ ಜಾಸ್ತಿ ಬಂದ್ರೂ ಕೂಡ ಒಂದು 2 ಲಕ್ಷ 1.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕೊರತೆ ಆದರೂ ಕೂಡ ರೈತರಿಗೆ ಬಹಳ ದೊಡ್ಡ ತೊಂದರೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ ನೀವು ಹೇಳ್ತಾ ಇರೋದು ನೋಡಿದ್ರೆ. ಇಂಥ ಒಂದು ಸನ್ನಿವೇಶದಲ್ಲಿ ನೀವೇ ಹೇಳ್ತಾ ಇರೋ ಪ್ರಕಾರ ಕೇಂದ್ರ ಸರ್ಕಾರ ಕೊಡದೆ ಬೇರೆ ದಾರಿ ಇಲ್ಲ. ಆಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇದು ದೊಡ್ಡ ಮಟ್ಟದಲ್ಲಿ ಹಾಕಬೇಕಾಗ್ತದೆ. ಯಾಕೆಂದರೆ ಇದು ರಾಜ್ಯದ ರೈತರ ವಿಚಾರ. ಈಗ ನೀವು ತೆರಿಗೆ ಅನ್ಯಾಯ ಕರ್ನಾಟಕಕ್ಕೆ ಏನಾಗಿತ್ತೋ ಅದಕ್ಕೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಇಡೀ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತು, ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಇದು ಮಾಡ್ತು. ಈಗ ಏನಾದರೂ ಒಂದು ಮುಂದಾಲೋಚನೆ ಇದೆಯಾ? ಈ ಥರ ಆದರೆ ಏನಾದರೂ ಒಂದು ತಯಾರಾಗಿದ್ದೀರಾ? ಈಗ ಮೊನ್ನೆ ನಾನು ಇಷ್ಟೆಲ್ಲ ನಾನು BJP ಅವ್ರ ಬಗ್ಗೆ ನಾನು ಟೀಕೆ ಅವ್ರ ವಿರುದ್ಧ ಅವ್ರ ತಪ್ಪುಗಳನ್ನ ಹೇಳಿದೆ. ಬಟ್ ಆದರೆ ನಮ್ಮ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತ ಮಿಚ್ಚಿ ರೈತರನ್ನೋ ಒಂದು ಇದರಲ್ಲಿದ್ದಾರೆ. ಅವರು 2-3 ವಿಚಾರದಲ್ಲಿ ನಾವು ಭೇಟಿ ಮಾಡಿದಾಗ ಭಾಳ ಪಾಸಿಟಿವ್ ಆಗಿ ತಕ್ಷಣ ಸ್ಪಂದಿಸಿದ್ದಾರೆ. ನಾನು ಮೊನ್ನೆನೂ ಸಹ ಅವ್ರಿಗೆ ನಮ್ಮಲ್ಲಿ ಈಗ ಒಬ್ಬ ಮಂತ್ರಿಗಳನ್ನ ಭೇಟಿ ಮಾಡಬೇಕು, ಫೋನ್ ಮಾಡಬೇಕು ಅಂತ ನಾವು ಅರ್ಧ ಗಂಟೆ ಕಾಯಬೇಕಾಗುತ್ತೆ. ನಾನು ವಿತಿನ್ ದಿ 5 ಮಿನಿಟ್ಸ್ ಒಳಗೆ ಫೋನ್ ಕನೆಕ್ಟ್ ಬಂದವರು. ಅವತ್ತು ರಿಕ್ವೆಸ್ಟ್ ಮಾಡಿದೆ, ತಕ್ಷಣ ನೀವು ವಾಟ್ಸಪ್ ಮಾಡಿ ಅಂದರು. ನಾನು ಎಲ್ಲ ಡೀಟೇಲ್ ವಾಟ್ಸಪ್ ಮಾಡಿದ್ದೀನಿ, ನಾನು ಸೆಕ್ರೆಟ್ರಿ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ. ಒಂದು ಎಫರ್ಟ್ ಹಾಕಿದ್ದೀನಿ. ರೈಟಿಂಗ್ನಲ್ಲಿ ಬರೆದಿರೋದೆಲ್ಲ ಬಿಟ್ಟು ರೈಟಿಂಗ್ನಲ್ಲಿ ಸೆಕ್ರೆಟ್ರಿಗೆ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ, ನಮ್ಮ ಸೆಕ್ರೆಟ್ರಿ ಕಮಿಷನರು ಟ್ರೈಲಿ ಅಟೆಂಡ್ ಮಾಡ್ತಾ ಇದ್ದಾರೆ, ಪತ್ರ ಎವ್ರಿ ಡೇ ಪರಿಸ್ಥಿತಿನ ಹೋಗ್ತಾ ಇದೆ. ಇದೆಲ್ಲ ಒಂದು ಕಡೆ ಆದರೆ ನಾನು ಕೇಂದ್ರದ ಕೃಷಿ ಸಚಿವರಿಗೆ ಫೋನಲ್ಲಿ ಪರ್ಸನಲಾಗೆ ಮಾತಾಡಿ ರಿಕ್ವೆಸ್ಟ್ ಮಾಡಿ ಡೀಟೇಲ್ ಕೇಳಿದ್ರು, ವಾಟ್ಸಪ್ ಮಾಡಿ ಅಂತ ವಾಟ್ಸಪ್ ಮಾಡಿದ್ದೀನಿ. ಮತ್ತೊಂದು ನಡ್ಡಾ ಅವರಿಗೆ ಟೈಮ್ ಕೇಳಿದ್ದೀನಿ. ನಡ್ಡಾ ಅವರಿಗೆ ಪತ್ರ ಬರೆದು ನಮ್ಮ ಆಫೀಸಿಂದ ಅವ್ರ PSಗೆ ಮಾತಾಡಿ ನನಗೆ 6ನೇ ತಾರೀಕು ಟೈಮ್ ಕೊಡಿ ಅಂತ ಕೇಳಿದ್ದೀನಿ. 6ನೇ ತಾರೀಕು ಬರ್ತೀನಿ, ಟೈಮ್ ಕೊಡಿ, ಒಂದು 5 ನಿಮಿಷ ಯಾವುದಾದ್ರು ಟೈಮ್, ಮಾರ್ನಿಂಗ್ ಟು ಈವ್ನಿಂಗು. ಸೊ ನಮಗೆ 5ನೇ ತಾರೀಕು ರಾಹುಲ್ ಗಾಂಧಿ ಬರ್ತಾ ಇರೋದ್ರಿಂದ, ಇವತ್ತು ನಾಳೆ ರಜಾ ಇರೋದ್ರಿಂದ, ಸೊ ನಾಳೆ ನಾಡಿದ್ದು ಕೇಂದ್ರದ ಹಾಲಿಡೇ ಇರೋದ್ರಿಂದ, ಸೊ ನಾನು ಅದಕ್ಕೋಸ್ಕರ 6ನೇ ತಾರೀಕು ಕೇಳಿದ್ದೀನಿ. ಸೊ ಅವ್ರಿಗೆ ಏನು ನಾವು ಯೂಸ್ವಲ್ ಕೋರ್ಸಲ್ಲಿ ಅಲೊಕೇಶನ್ ಕೊಡ್ತಾರೆ ಅಂತ ನಾವು ಇಲ್ಲಿವರೆಗೇನು ಕಳೆದ ಬಾರಿ ನಾವೇನು ಅವ್ರ ಹತ್ರ ಲೆಟ್ರ್ ಹಾಕೋದು, ಫೋನ್ ಮಾಡೋದು, ಹೋಗಿ ಭೇಟಿ ಮಾಡೋದು ಇವೆಲ್ಲ ಮಾಡಿರಲಿಲ್ಲ.
ಕಳಿಸಿದ್ರು ಅದರಂತೆ ನಾವು ಮಾಡ್ಕೊಳೋದು. ಈ ವರ್ಷ ಇದೆಲ್ಲ ಸಪ್ಲೈ ಕಡಿಮೆ ಆಗಿರೋದ್ರಿಂದ ನಾವು ಈ 2 ತಿಂಗಳಿಂದನೇ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ನಮ್ಮೆಲ್ಲ ಅಧಿಕಾರಿಗಳು. ನಾನು ಸಹ ಈಗಾಗಲೇ ಒಂದು ಬಾರಿ ಕೃಷಿ ಸಚಿವರನ್ನ ಭೇಟಿ ಮಾಡಿದ್ದೀನಿ. ಸೊ ಪತ್ರ ಬರೆದಿದ್ದೀನಿ. ನಮ್ಮ ರಾಜ್ಯದ 4 ಜನ ಮಂತ್ರಿಗಳು ಪ್ರಭಾವಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲರಿಗೂ ಪತ್ರ ಬರೆದಿದ್ದೀನಿ. ನಾಡಿದ್ದು ಬಹುಶಃ ಕೊಡ್ತೀನಿ ಅಂತ ಹೇಳಿದಾರಂತ ಅವ್ರ ಆಫೀಸಲ್ಲಿ. ಆಯಿತು, ಟೈಮ್ ಫಿಕ್ಸ್ ಮಾಡ್ತೀವಿ ಅಂತ. ಅವ್ರು 6ನೇ ತಾರೀಕು ಟೈಮ್ ಕೊಟ್ಟರೆ ಹೋಗಿ ವಾಸ್ತವವಾಗಿ ಕಳೆದ 2 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಪರಿಸ್ಥಿತಿ ಮುಂದೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ, ಸೊ ಅದರಿಂದ ಮತ್ತು ನೀವೇನು ರೆಡ್ಯೂಸ್ ಮಾಡಬೇಕು ಅಂತಿದ್ದೀರಿ, ನೀವೇನು ಇಂಪೋರ್ಟ್ ಕಡಿಮೆ ಮಾಡಿದ್ದೀರಿ, ಅಥವಾ ನಮ್ಮಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಇದೆಲ್ಲ ಒನ್ ಟೈಮ್ಗೆ ಅಟ್ ಎ ಟೈಮ್ ಮಾಡೋಕ್ಕಾಗಲ್ಲ. ಒಂದು 3-4 ವರ್ಷಗಳು ತಗೊಳುತ್ತೆ. ಅದರಿಂದ ಈ ವರ್ಷ ನೀವು ಇಂಪೋರ್ಟ್ ಮಾಡ್ಕೋತಿರೋ, ಪ್ರೊಡ್ಯೂಸ್ ಹೆಚ್ಚಿಗೆ ಮಾಡ್ತಿರೋ, ಇದನ್ನು ಮಾಡಲೇಬೇಕು ಅಂತೇಳಿ ಒತ್ತಾಯ ತರಬೇಕು ಅಂತಿದ್ದೀವಿ. ಒಳ್ಳೆಯದಾಯಿತು ಸರ್. ಇದು ಒಟ್ಟಾರೆಯಾಗಿ ರೈತರ ಸಮಸ್ಯೆ ಪರಿಹಾರ ಆಗಬೇಕು, ರೈತರಿಗೆ ಗೊಬ್ಬರ ಇನ್ನು ಮುಂದಕ್ಕಾದರೂ ಸರಿಯಾದ ಟೈಮಿಗೆ ಸಿಗೋಂಗೆ ಆಗಬೇಕು. ಮತ್ತು ಕೇಂದ್ರ ಸರ್ಕಾರದ್ದು ಅದರಲ್ಲೂ ರಾಜ್ಯಗಳ ಬಗ್ಗೆ, ಕರ್ನಾಟಕದ ಬಗ್ಗೆ ಸ್ವಲ್ಪ ಅಸಹಕಾರ ಇರೋದ್ರಿಂದ ನೀವು ಹೆಚ್ಚಿನ ಎಫರ್ಟ್ ಹಾಕಬೇಕಾಗ್ತದೆ ಅನಿಸ್ತದೆ. ಕೋಲಾರದ ಹತ್ರ ಒಬ್ರು 25 ಎಕರೆ ರೈತರು ಪ್ರತಿ ವರ್ಷ ನಾವೆಲ್ಲ ಕಳೆದು ನಮ್ಮ ಫ್ಯಾಮಿಲಿ ಖರ್ಚು ಕಳೆದು ನಮ್ಮ ವೇರ್ ಆ್ಯಂಡ್ ಟೈರ್ ಕಳೆದು 1 ಕೋಟಿ ಉಳಿಸ್ತೀನಿ. 2 ಎಕರೆ 3 ಎಕರೆ ಇರೋದು 2 ಲಕ್ಷ 3 ಲಕ್ಷ 5 ಲಕ್ಷ ಉಳಿಸ್ತೀನಿ. ನಾನು ಎಷ್ಟು ಜನ ಭೇಟಿ ಮಾಡಿದ್ದೀನೋ ಅಷ್ಟು ಜನ ಒಬ್ಬರು ಸಾಲ ತಗೊಂಡಿದ್ದಾರೆ, ಈವನ್ 0 ಇಂಟ್ರೆಸ್ಟು ತಗೊಂಡಿದ್ದಾರೆ. 2015-16ರಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ತುಂಬ ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆ ಆಯಿತು. ನೀವು ಕೃಷಿ ಸಚಿವರಾದ್ರ ಮೇಲೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆಯಾ, ಪಾಸಿಟಿವ್ ಇಂಪ್ಯಾಕ್ಟು? ನಮ್ಮ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆ ಪ್ರಕರಣ ಕಡಿಮೆ ಆಗ್ತದೆ. ಇದು ಒಂದಷ್ಟು ನಾವು 1,000 ಕೋಟಿ ಎಕ್ವಿಪ್ಮೆಂಟ್ಗಳಿಗೆ ಕೊಟ್ಟಿದ್ವಿ, ಕೃಷಿ ಪರಿಕರಗಳಿಗೆ ಸಹಾಯಧನ ಸಬ್ಸಿಡಿ ಕೊಟ್ಟಿದ್ವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.